ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀಯಾನ್ಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್. ಇವತ್ತು ಮನೆ ಕೆಲಸ ಎಲ್ಲ ಮುಗಿಸಿ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಈಗ ಆಲ್ರೆಡಿ 8:30 ಆಗಿದೆ. ಇನ್ನು ಆದಷ್ಟು ಬೇಗ ರೆಡಿ ಆಗಬೇಕು. ಶ್ರೀಷ್ಣು ಟಿ ವಿ ನೋಡ್ತಿದ್ದಾನೆ, ಶ್ರೀಯಾನ್ಶ್ ಇನ್ನೂ ಎದ್ದಿಲ್ಲ. ಶ್ರೀಕುಟ್ಟಿ ಬ್ರಷ್ ಮಾಡ್ತಾ ಇದ್ದಾಳೆ. ಅವಳು ಬ್ರಷ್ ಆದ ತಕ್ಷಣ ನಾನು ಸ್ನಾನ ಮಾಡ್ಕೊಂಡು ಬೇಗ ರೆಡಿ ಆಗಬೇಕು. ಅದಕ್ಕಿಂತ ಮುಂಚೆ ಐರನ್ ಮಾಡ್ಕೊಳ್ಬೇಕು. ಬನ್ನಿ ಐರನ್ ಮಾಡೋಣ. ಇವತ್ತು ಹಾಕೊಳಕ್ಕೆ ಬಟ್ಟೆ ತಗೊಂಡಿದ್ದೆ ಬೇರೆ, ಅದು ಯಾಕೋ ನನಗೆ ಲೂಸ್ ಅನಿಸ್ತಿತ್ತು. ಅದಕ್ಕೆ ಈ ಗ್ರೀನ್ ಡ್ರೆಸ್ ಹಾಕ್ಕೊಂಡೆ. ಇಲ್ಲಿ ನೋಡಿದೆ ಶ್ರೇಯಾಂಶ್ ತುಂಬಾ ಅಳ್ತಾ ಇದ್ದಾನೆ. ಯಾಕೆ ಅಂತ ಗೊತ್ತಿಲ್ಲ. ಅವ್ರಿಗೆ ನಿದ್ದೆ ಸರಿಯಾಗಿಲ್ವಾ ಅಥವಾ ಮೈಗೆ ಹುಷಾರಿಲ್ವಾ, ಬೆಳಗ್ಗೆ ತುಂಬಾ ಕಿರಿಕಿರಿ ಮಾಡ್ತಿದ್ದ. ಶ್ರೀಕುಟ್ಟಿ ಬ್ರಷ್ ಮಾಡ್ಕೊಂಡು ಇವಾಗ ಏನು ತಿಂತಿರೋದು ಶ್ರೀಕುಟ್ಟಿ? ಚಾಕೋಸ್. ಇಲ್ಲಿ ನೋಡಿ ಸನ್ನಿ ಏನು ಮಾಡ್ತಿದ್ದ ಅಂತ ತೋರಿಸ್ತೀನಿ. ಇಷ್ಟೋ ತನಕ ಅಳ್ತಾ ಇದ್ದ. ಇವಾಗ ಏನು ತಿಂತಾ ಇರೋದು ಸನ್ನಿ? ಏಯ್ ಸನ್ನಿ, ಇವನಿಗೆ ಮಾತಾಡೋಕ್ಕೆ ಬಾಯಿನೇ ಬರೋದಿಲ್ಲ. ಇಲ್ಲಿ ಶ್ರೀಯಾನ್ಶ್ ಅಲ್ಲ, ಶ್ರೀಷ್ಣು ಎಲ್ಲಿ ಶ್ರೀಷ್ಣು ಮಕ್ಕಳು. ಅಮ್ಮ ಇಲ್ಲಿ ಇದು ಕಾಣ್ತಾನೇ ಇಲ್ಲ. ಚಾಕೋಸ್ ಹಾಕ್ಕೊಡ್ತಾ ಇದ್ದಾರೆ ಶ್ರೀಷ್ಣುಗೆ. ಶ್ರೀಷ್ಣು, ಇವತ್ತಿನ ಬ್ರೇಕ್ಫಾಸ್ಟಿಗೆ ಅಮ್ಮ ಇಡ್ಲಿ ಮಾಡಿದರು. ನಾನು ಇಡ್ಲಿ ಮತ್ತು ಚಿಕನ್ ಸಾಂಬಾರು ತಗೊಂಡು ತಿಂತಾಯಿದ್ದೀನಿ. ಇದು ತಿಂದ ತಕ್ಷಣ ಬೇಗ ಹೊರಡಬೇಕು. ಬಸ್ಸಿಗೆ ಟೈಮ್ ಆಯಿತು. ಆಲ್ರೆಡಿ 9 ಗಂಟೆ ಮುಗ್ದೇ ಹೋಯಿತು. ಬಾಯ್. ಇದು ಆಲ್ರೆಡಿ ಟೈಮ್ ಆಗಿತ್ತು. ಅದಕ್ಕೆ ಅವ್ರಿಗೆ ಬಾಯ್ ಅಂತ ಹೇಳ್ಕೊಂಡು ಸ್ಪೀಡಾಗಿ ಬಂದುಬಿಟ್ಟೆ. ತುಂಬ ಸುಸ್ತಾಗ್ತಾಯಿದೆ. ಈಗ ನೋಡ್ಬೇಕು ಯಾವುದಾದ್ರೂ ಗಾಡಿ ಸಿಗುತ್ತಾ ಅಂತ. ಸಿಕ್ಕ ತಕ್ಷಣ ಮಡಿಕೇರಿ ತಲುಪ್ತೀನಿ. ಈಗ ಅಚ್ಚನಿಗೆ ಬ್ರೇಕ್ಫಾಸ್ಟ್ ಒಂದು ಕೊಡೋಕ್ಕಿದೆ, ಅದು ಕೊಟ್ಟು ಹೊರಡೋದು. ಇವತ್ತು ಫಾರ್ ಎ ಚೇಂಜ್ ಅಚ್ಚ ಪೋಯ್ಟ್ವೇರಾ ಪ್ರಮೋದ್ ಅವ್ರು ಕೊಡಲಿ ಅಂತ ಕಳಿಸ್ಬಿಟ್ಟೆ. ಈಗ ಹೋಗ್ತಾ ಇದ್ದೀವಿ ಇಬ್ಬರು. ಹಿಂಗೆ ನಡ್ಕೊಂಡು ಹೋಗ್ಬೇಕಾದ್ರೆ ನೆನಪಾಯಿತು, ಅಮ್ಮ ಅವತ್ತು ಚಾಲೆಂಜ್ ಮಾಡಿದ್ರಲ್ವಾ ವಾಕಿಂಗ್ ಹೋಗ್ತೀನಿ ಅಂತ. ಇವತ್ತಿಂದ ಹೋಗ್ತಾ ಇದ್ದಾರೆ. ನಾಳೆಯಿಂದ ನಾನು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಬೇಗ ಇದ್ದರೆ, ಇಲ್ಲ ಅಂದರೆ ಇಲ್ಲ, ನೋಡಬೇಕು. ಬೆಳಗ್ಗೆ ಹೋಗಿದ್ರೆ ಅದನ್ನ ಕ್ಯಾಪ್ಚರ್ ಮಾಡ್ತೀನಿ. ಇವಾಗೊಂದು ಆಟೋ ಸಿಕ್ತು, ಅದಕ್ಕೆ ಓಡೋಡ್ಕೊಂಡು ಬರ್ತಾಯಿದ್ದೀವಿ. ಹಾಗೂ ಈಗ ಆಟೋ ಹತ್ಕೊಂಡು ಮಡಿಕೇರಿ ತಲುಪಿದೆ. ಇವಾಗ ದಸರಾ 6th ಡೇ ಅಲ್ವಾ, ತುಂಬಾ ರಶ್, ಟ್ರಾಫಿಕ್ ಜಾಮ್. ಇವತ್ತು ಸಹ ಬಸ್ ಲೇಟಾಗಿ ಸಿಕ್ಕಿದ್ದು ವಿರಾಜಪೇಟೆ. ಹಾಗೂ ಇವತ್ತು ತಲುಪಿದೆ ನಾನು. ಲಿಫ್ಟ್ ಆನಲ್ಲೇ ಇತ್ತು, ಹಾಗಾಗಿ ಲಿಫ್ಟ್ ಹತ್ಕೊಂಡೇ ಬಂದೆ. ಮೇಲೆ ಸ್ಕೇಟಿಂಗ್ ಕ್ಲಾಸ್ ಇರೋದ್ರಿಂದ ತುಂಬ ನಾಯ್ಸ್ ಇದೆ. ಅದಕ್ಕೆ ನನ್ನ ಮಾತು ಕೇಳಿಸ್ತಿದೆಯಾ ಗೊತ್ತಿಲ್ಲ. ಈಗ ಕ್ಲಾಸಿಗೆ ಹೋಗ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಎಡಿಟಿಂಗ್ ಎಲ್ಲ ಕಲಿತೆ. ನಾನೇ ಓನಾಗಿ ಮಾಡೋಣ ಅಂತ ಹೇಳಿ ಟ್ರೈ ಮಾಡ್ತಾಯಿದ್ದೆ. ಇನ್ನು ಸರ್ ಇನ್ನೂ ಬಂದಿದ್ದಿಲ್ಲ ಕ್ಲಾಸಿಗೆ, ಅದಕ್ಕೆ ನಾನೇ ಒಂದು ಹೊಸ್ದಾಗಿ ಟ್ರೈ ಮಾಡಿ ನೋಡೋಣ ಅಂತ. ಅದು ಆ್ಯಕ್ಚುಲಿ ಕರೆಕ್ಟಾಗಿ ಬಂದಿಲ್ಲ. ಇನ್ನು ನಾಳೆ ಮತ್ತೊಂದು ಸರಿ ಟ್ರೈ ಮಾಡಿ ನೋಡ್ತೀನಿ. ನಾನು ಅಂದ್ಕೊಂಡಂಗೆ ಅದು ಆಗುತ್ತಾ ಇಲ್ವಾ ಗೊತ್ತಿಲ್ಲ. ಟ್ರೈ ಮಾಡಬೇಕು. ಟ್ರೈ ಅಗೇನ್. ಓಕೆ, ಇವಾಗ ನಮಗೆ ಬ್ರೇಕ್ ಟೈಮ್. ಹಾಗಾಗಿ ಅಜಿದಾ ಒಂದು ಕಾಫಿ ಕುಡಿಬೇಕು ಅಂತ ಅದಕ್ಕೆ ನಾವು ಹೋಗ್ತಾ ಇದ್ದೀವಿ. ತುಂಬ ದಿವಸನೇ ಆಯಿತು ಅವತ್ತು ತೊಗೊಂಡಿದ್ದು, ಅದಕ್ಕೆ ಇವತ್ತು ಹೋಗ್ತಾ ಇದ್ದೀವಿ. ಅಲ್ಲ ಅಜಿದಾ, ಹೋಗೋಣ. ಓಕೆ, ಕಾಫಿ ಕುಡಿಯೋಣ ಅಂತ ಬಂದರೆ ಅಜಿದಾ ಯಾವಾಗಲೂ ಈ ಬುಕ್ ರೀಡಿಂಗ್ ಇದ್ದೇ ಇತ್ತು. ಇವತ್ತು ಒಂದು ಬೂಸ್ ಬಮ್ ಅಂತ ಹೇಳ್ಬಿಟ್ಟು ಬುಕ್ ತಗೊಂಡಿದ್ದಾರೆ, ಅದನ್ನು ಓದ್ತಾ ಇದ್ದಾರೆ. ಮತ್ತು ಇವ್ರು ಎಷ್ಟು ಕ್ರಿಮಿನಲ್ ಗೊತ್ತಾ, ಇವರಿಗೆ ದೊಡ್ಡ ಪಪ್ಸ್ ಬೇಕಂತೆ, ನನಗೆ ಸಣ್ಣ ಪಪ್ಸೇ ಕೊಡಿ ಅಂತ ಹೇಳ್ಬಿಟ್ಟು ಆರ್ಡರ್ ಮಾಡಿದ್ದಾರೆ. ಇವ್ರಿಗೆ ಏನು ಮಾಡಬೇಕು ಹೇಳಿ ನೀವೇ. ಇವಾಗಷ್ಟೇ ಕ್ಲಾಸ್ ಮುಗೀತು. ಇವಾಗ ಟೈಮ್ ಬಂದು 4 o'clock. ನಂಗೆ 4:30ಗೆ ಬಸ್ ಇದೆ. ಇವತ್ತು ಏನಂದರೆ ಲಿಫ್ಟ್ ಆನಲ್ಲಿದೆ, ಅದಕ್ಕೆ ಲಿಫ್ಟಲ್ಲೇ ಕೆಳಗೆ ಹೋಗ್ತಾ ಇದ್ದೀನಿ. ಬೆಳಗ್ಗೆನೂ ಸಹ ನಾನು ಲಿಫ್ಟಲ್ಲೇ ಮೇಲೆ ಬಂದಿದ್ದು. ಸರಿ, ಹೋಗೋಣ ಬನ್ನಿ. ಕಮ್ಮಿಂಗ್ ಗ್ರೌಂಡ್ ಫ್ಲೋರ್. ಇವಾಗಷ್ಟೇ ಕ್ಲಾಸ್ ಮುಗಿಸ್ಕೊಂಡು ಬಂದಿದ್ದೆ. ಸ್ನಾನ ಮಾಡಿ ದೇವ್ರಿಗೆ ಪೂಜೆ ಮಾಡ್ಕೊಂಡು ಇವಾಗ ಬೂಸ್ಟ್ ಕುಡಿತಾ ಇದ್ದೀನಿ. ಇದು ಕುಡ್ದು ನೆಕ್ಸ್ಟ್ ಕಿಚನಿನ ಕೆಲಸ ಮಾಡ್ಕೊಳ್ಬೇಕು. ನೋಡೋಣ ಏನು ಇವತ್ತು ಸ್ಪೆಷಲ್ ಅಂತ. ಕಿಚನಿಗೆ ಅಡುಗೆ ಮಾಡೋಣ ಅಂತ ಬಂದರೆ ಇವತ್ತು ಪ್ರಿಯ ಚೇಚಿನೇ ಬಿರಿಯಾನಿ ಮಾಡ್ತೀನಿ ಅಂತ ಹೇಳಿದರು. ಹಾಗಾಗಿ ನಮ್ಮ ಮನೇಲಿ ಬರೋರೆಲ್ಲ ಕಿಚನ್ ಸೇರ್ಕೊಂಡಿದ್ದೀವಿ. ಇದು ಯಾವಾಗುತ್ತೆ ಅಂದರೆ ಬರೀ ಪ್ರಿಯ ಚೇಚಿಯವ್ರು ಬಂದರೆ ಮಾತ್ರ, ಇಲ್ಲ ಅಂದರೆ ಒಬ್ರೊಬ್ರು ಒಂದೊಂದು ದಿಕ್ಕಾಗಿರ್ತೀವಿ.
ಕೊನೆಗೆಲ್ಲರೂ ಒಟ್ಟಿಗೆ ಊಟ ಮಾಡಿದ್ವಿ. ಇವತ್ತಿನ ಕಿವಿ ಮಾತು: ಸಮಯವನ್ನು ಅರ್ಥ ಮಾಡಿಕೊಳ್ಳುವುದು ಜಾಣತನ, ಸಮಯಕ್ಕೆ ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದು ಜವಾಬ್ದಾರಿ.